ಇಂದಿನ ಯುವ ಪೀಳಿಗೆ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದು, ಇದರಿಂದ ನೆಮ್ಮದಿಯ ಜೀವನ ಹಾಳು ಮಾಡಿಕೊಂಡು ಮಧ್ಯದಲ್ಲಿಯೇ ಜೀವನ ಮುಗಿಸುವ ಅಪಾಯಗಳಿಗೆ ತುತ್ತಾಗುತ್ತಿದ್ದಾರೆ. ಹಾಗಾಗಿ ದುಶ್ಚಟಗಳಿಂದ ದೂರವಿದ್ದು ಯುವಕರು ನೆಮ್ಮದಿಯ ಜೀವನ ನಡೆಸಬೇಕು ಎಂದು ತೆಲಂಗಾಣದ ಜಹೀರಾಬಾದ್ ತಾಲೂಕಿನ ಮಲ್ಲಯ್ಯಗಿರಿ ದೇಗುಲಮಡಿ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಬಸವಲಿಂಗ ಅವಧೂತರು ಸಲಹೆ ನೀಡಿದರು. ಔರಾ ತಾಲೂಕಿನ ಗಾಡಿಕುಶನೂರು ಗ್ರಾಮದಲ್ಲಿ ಬಸವಲಿಂಗ ಅವಧೂತರು ಸೇವಾ ಸಮಿತಿಯಿಂದ ಆಯೋಜಿಸಿದ್ದ ಪ್ರವಚನದಲ್ಲಿ ಅವರು ಮಾತನಾಡಿದರು. ಇದಕ್ಕೂ ಮುನ್ನ ಗ್ರಾಮದ ಹೊರವಲಯದಿಂದ ಅಲಂಕರಿತ ಸಾರೋಟಿಯಲ್ಲಿ ಕುಂಭ ಕಳಸದೊಂದಿಗೆ ಭಕ್ತರಿಂದ ಭವ್ಯ ಮೆರವಣಿಗೆ ಜರುಗಿತು. ಮೆರವಣಿಗೆಯಲ್ಲಿ ಮಹಿಳೆಯರು, ಯುವಕರು ಶರಣರ ವಚನ ಸಾರಿ ಕುಣಿದು ಕುಪ್ಪಳಿಸಿದ್ರು. ಗ್ರಾಮದ ಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ಪ್ರತಿ ವಾರ ಸಾಮೂಹಿಕ ಪ್ರಾರ್ಥನೆ ನಡೆಸುವಂತೆ ಶ್ರೀಗಳು ಭಕ್ತರಿಗೆ ಸೂಚಿಸಿದ್ರು. ಈ ಭೂಮಿ ಶರಣರ ಸಂತರ ನಾಡಾಗಿದೆ. ಇಂದಿನ ಯುವಕರು ಶರಣರ ಸಂತರ ಜೀವನದ ಬಗ್ಗೆ ತಿಳಿದು ಅವರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಸಂಸಾರದಲ್ಲಿ ಇದ್ದು ಗುರು ಹಿರಿಯರ ಸೇವೆ ಮಾಡಿ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು. ಅಲ್ಲದೆ ಧರ್ಮದ ಮಾರ್ಗದಲ್ಲಿ ನಡೆದು ಧರ್ಮವಂತರಾಗಿ ಬಾಳಬೇಕು. ಬಸವಾದಿ ಶರಣರ ವಚನಗಳು ಹೆಚ್ಚು ಮೌಲಿಕ ಹಾಗೂ ಅರ್ಥಗರ್ಭಿತವಾಗಿದೆ. ಎಲ್ಲರೂ ವಚನಗಳನ್ನು ಓದಿ ಅವುಗಳ ಅರ್ಥ ತಿಳಿದು ಜೀವನ ಮಾರ್ಗ ಕಂಡುಕೊಳ್ಳಬೇಕು. ಜನ್ಮ ಕೊಟ್ಟ ತಂದೆ ತಾಯಿಯ ಸೇವೆ ಮಾಡಿ ಅವರಿಗೆ ನೋಯಿಸದಂತೆ ನಡೆದುಕೊಳ್ಳಬೇಕು ಎಂದರು. ಅದಕ್ಕೆ ಖುರಾನದೊಳಗೆ ಒಂದು ಮಾತು ಹೇಳ್ತಾನೆ, जो आदमी भीतर में डरता है कुदरत को, उसके लिए कुदरत अपने दरवाजा खुल के रखते कहते हैं. ಯಾವ ಮನುಷ್ಯ ತನ್ನ ನೆಳಿ ತಾನ ಅಂಜುತ್ತಾನೋ ಅವನ ಕಡೆಯಿಂದ ಭಗವಂತ ಅವನ ಹೃದಯದ ಬಾಗಿಲು ತೆಗೆದಿಡ್ತಾರಂತ. ಭಗವಂತನ ಹೃದಯದ ಬಾಗಿಲು, ಮನುಷ್ಯನಲ್ಲ. ಹಂಗ ಬಸವಣ್ಣಪ್ಪರು ಒಂದು ಮಾತು ಹೇಳ್ತಾರೆ, ಧ್ಯೇಯವೇ ದೇಗುಲ ಅಂತ ಹೇಳ್ತಾರೆ. ಈ ಶಿರವೇ ಹೊನ್ನ ಕಳಸ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಇದೇ ಸಂದರ್ಭದಲ್ಲಿ ರಮೇಶ್ ಕುಲಕರ್ಣಿ, ಓಂಕಾರ ಮಠಪತಿ, ನಾಗೇಶ್ ಪ್ರಭಾ ಸೇರಿದಂತೆ ಇತರರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.